ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ಟಾರ್ಸ್ ಆಫ್ ತುಮಕೂರು. ನಾವಿವತ್ತು ಹೋಗ್ತಾ ಇದ್ದೀವಿ ಕೈದಳ ಹಾಗೆ ಎತ್ತೇನಹಳ್ಳಿ ಕ್ಷೇತ್ರಕ್ಕೆ. ಹಳ್ಳಿಗೆ ಇದು ಆನ್ ದ ವೇ. ನಾವು ತುಮಕೂರಿಂದ ಹೊರಟು ಹೋಗ್ತಾ ಇದ್ದೀವಿ. ಇದು ರಿಂಗ್ ರೋಡ್ ಅಂತ ಹೇಳಿಬಿಟ್ಟು SSIT ಕಾಲೇಜ್ ಸಿಗೋವಂತಹ ರೋಡು. ಸೊ ನೋಡಿ, ನಮ್ಮ ಕಲ್ಪತರುನಾಡು ಶೈಕ್ಷಣಿಕ ನಗರ ತುಮಕೂರು. ನಾವು ಈಗ ಗೂಳೂರನ್ನ ತಲುಪಿದ್ದೀವಿ. ನೋಡಿ, ಹೀಗೆ ಗೂಳೂರಲ್ಲಿ ರೈಟ್ ಸೈಡ್ ಟರ್ನ್ ಆದರೆ ಎತ್ತೇನಹಳ್ಳಿ ಹಾಗೆ ಕೈದಳ ಎರಡೂ ಕ್ಷೇತ್ರಕ್ಕೆ ಹೋಗುವಂಥ ದಾರಿ ಇದು. ಗಣಪತಿ ಕೂರಿಸಿದ್ರು ಅನಿಸುತ್ತೆ. ನಾವು ಹೋದಾಗ ಗಣಪತಿ ಆಗಲೇ ತಗೊಂಡು ಹೋಗ್ತಿದ್ರು ವಿಸರ್ಜನೆಗೆ. ಇದೇ ರೂಟು ದೇವಾಲಯಕ್ಕೆ ಹೋಗುವಂಥದ್ದು. ಇದರಿಂದ ಇನ್ನೊಂದು ರೂಟ್ ಕೂಡ ಇದೆ. ಇದು ಎರಡನೇ ದಾರಿ, ದೇವಸ್ಥಾನಕ್ಕೆ ಹೋಗುವಂಥದ್ದು. ನಾವು ಎರಡನೇ ದಾರಿಯಿಂದನೇ ಹೋಗ್ತಾ ಇದ್ದೀವಿ. ನೋಡಿ, ಇದರಲ್ಲಿ ಹೋಗ್ತಾನೆ ಗೊತ್ತಾಗುತ್ತೆ. ನಮ್ಮ ಅಕ್ಕನ ಮಕ್ಕಳು. ಇದು ದೇವಾಲಯದ ಮುಖ್ಯ ದ್ವಾರ. ಇದರಿಂದ ಹೋಗಬೇಕು ದೇವಸ್ಥಾನದೊಳಗೆ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ಟಾರ್ಸ್ ಆಫ್ ತುಮಕೂರು. ಇವತ್ತು ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಅದು ಯಾವುದು ಅಂತಂದರೆ ಸುಪ್ರಸಿದ್ಧವಾಗಿರುವಂಥ ಕೈದಳ ಕ್ಷೇತ್ರ. ಈ ಕೈದಳ ಕ್ಷೇತ್ರದಲ್ಲಿ ಏನಪ್ಪ ವಿಶೇಷ, ಇದಕ್ಕೆ ಕೈದಳ ಅಂತ ಹೆಸರೇನಕ್ಕೆ ಬಂತು, ಇದನ್ನೆಲ್ಲ ನಾನು ನಿಮಗೆ ಡಿಟೇಲಾಗಿ ಹೇಳ್ತಾ ಹೋಗ್ತೀನಿ. ಫಸ್ಟ್ ದೇವಸ್ಥಾನ ತೋರಿಸ್ತೀನಿ ಬನ್ನಿ. ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಿದ್ದಂಗೆ ಏನು ವಿಶೇಷ ಪೂಜೆ ಇತ್ತು ಅನಿಸುತ್ತೆ. ನೋಡಿ, ಇದು ಆ ಕಡೆ ಈ ಕಡೆ ಇದೆಯಲ್ಲ ಈ ದೇವರು. ಇದು ಶ್ರೀದೇವಿ ಭೂದೇವಿ ಅಂತ ದೇವರ ಹೆಂಡತಿ ಅಂದರು. ನೋಡಿ, ಇದೇ ದೇವಸ್ಥಾನದ ಸುತ್ತ ಒಂದು ಪ್ರದಕ್ಷಿಣೆ ಹಾಕ್ತಾ ಯಾವ ಥರ ಕಲ್ಲಿಂದ ಅದು ಕೆತ್ತನೆ ಮಾಡಿದ್ದಾರೆ ಅಂತ ನಾವು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಕಲ್ಲಿನ ಶಿಲೆಗಳಿರ್ಬೋದು. ಕಲ್ಲಿನಲ್ಲಿ ಎಷ್ಟು ತುಂಬ ಚಂದವಾಗಿ ಅವರು ಕೆತ್ತನೆ ಮಾಡಿದ್ದಾರೆ. ಈ ಕಡೆ ಇರೋದಂಥದ್ದೆಲ್ಲ ತುಂಬ ಐತಿಹಾಸಿಕ ಇದೆ. ಆದರೆ ಕೆಲವು ಜಾಸ್ತಿ ಯಾರು ಅಲ್ಲಿ ವಿಸಿಟ್ ಮಾಡೋದಿಲ್ಲ. ಹಾಗೆಯೇ ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದರೆ, ಇದಕ್ಕೆ ಕೈದಳ ಅಂತ ಅಂದರೆ ಏನು, ಈ ಹೆಸರಿನ ಒಂದು ಅರ್ಥ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಪುರಾತನ ಶಿಲ್ಪಿಯಾದಂಥ ಶ್ರೀ ಜಕಣಾಚಾರ್ಯ ಅಂತ ಕೇಳಿರ್ತೀರ. ಅವರ ಊರಿದು. ಆಚಾರ್ಯ ಅಂತ ಅಂದರೆ ಬೇಲೂರಿನ ಚೆನ್ನಕೇಶವ ಸ್ವಾಮಿಯನ್ನ ಕೆತ್ತನೆ ಮಾಡಿದವರು. ಇಲ್ಲೂ ಕೂಡ ಅವರೇ ಕೆತ್ತನೆ ಮಾಡಿರೋ ಅಂಥವ್ರು. ಇವರಿಗೆ ಈ ಊರಿಗೆ ಕೈದಳ ಅಂತ ಹೆಸರು ಏನಕ್ಕೆ ಬಂತು ಅಂತ ಅಂದರೆ, ಒಂದಾನೊಂದು ಜಕಣಾಚಾರ್ಯರು ಅವರು ಶಾಂತಿಗಾಗಿ ಅಲ್ದಾಡ್ತಾ ಇರ್ತಾರೆ. ಶಾಂತಿಗಾಗಿ ಅಲ್ದಾಡುವಾಗ ಅವರು ಶ್ರೀ ರಾಮಾನುಜಾಚಾರ್ಯ ಅವರ ಒಂದು ಆಸ್ಥಾನಕ್ಕೆ ಹೋಗಿ ನೆಲೆಗೊಳ್ತಾರೆ. ಅಲ್ಲಿ ಅವರು ವಿಷ್ಣುವಿನ ಸೇವೆಯಲ್ಲಿ ಮಗ್ನರಾಗಿರುತ್ತಾರೆ. ಹಾಗೆಯೇ ಇಲ್ಲಿ ರಾಮಾನುಜಾಚಾರ್ಯರು ಕೂಡ ಕರ್ನಾಟಕದಾದ್ಯಂತ ವಿಷ್ಣುವಿನ ದೇವಾಲಯಗಳನ್ನು ನಿರ್ಮಿಸಿ ಮತ್ತು ಭಗವಾನ್ ನಾರಾಯಣನನ್ನು ಸ್ಮರಿಸ್ತಾ ಇರ್ತಾರೆ. ಅವರ ಮಹಿಮೆಗೆ ಈ ಜಕಣಾಚಾರ್ಯರು ಕೂಡ ಅವರನ್ನು ತನ್ನಕ್ಕೆ ತಾನು ತೊಡಗಿಸ್ಕೊಳ್ತಾ ಹೋಗ್ತಾರೆ. ಅದಾದಮೇಲೆ ಅವರು ಒಂದು ವಿಷ್ಣುವಿನ ಒಂದು ಶಿಲೆ ಕೆತ್ತೋದಿರ್ಬೋದು. ಬೇಲೂರಲ್ಲಿ ನೀವು ನೋಡ್ಬೋದು, ತುಂಬ ಚೆನ್ನಾಗಿದೆ ಬೇಲೂರಲ್ಲಿ
ಶಿಲ್ಪಿನ ಕೆತ್ತನೆ ಮಾಡಿರೋವಂಥದ್ದು ತುಂಬ ಚೆನ್ನಾಗಿದೆ. ಸೊ ಅದನ್ನೆಲ್ಲನೂ ಕೂಡ ಇವರು ಕೆತ್ತನೆ ಮಾಡಿದ್ರು. ಅವರು ಎಷ್ಟು ಚೆನ್ನಾಗಿ ಆ ಒಂದು ಕೆತ್ತನೆನ ಕೆತ್ತಿದ್ದಾರೆ, ನೋಡೋಕ್ಕೆ 2 ಕಣ್ಣುಗಳು ಸಾಲದು ಅನ್ನೋ ರೀತಿಯಲ್ಲಿ ಅವರು ಕೆತ್ತನೆ ಮಾಡಿರ್ತಾರೆ. ಅದನ್ನು ಕಂಡಿರುವಂತಹ ವಿಷ್ಣುವರ್ಧನ ಮತ್ತು ಅವರ ಹೆಂಡತಿ ಶಾಂತಲಾ ರಾಣಿ ಅಂತ ಇರ್ತಾರೆ. ಸೊ ಅವರಿಬ್ಬರು ನೋಡಿಬಿಟ್ಟು ನಿಮಗೆ ಇದೇ ಥರ ಒಂದು ಶಿಲ್ಪಿನ ಕೆತ್ತನೆ ಮಾಡಿ ಅಂತ ಅವ್ರಿಗೆ ಹೇಳಿದಾಗ ಅವರು ಕೂಡ ಸಂತೋಷದಿಂದ ಕೆತ್ತನೆನ ಮಾಡ್ತಾ ಹೋಗ್ತಿರ್ತಾರೆ. ಆ ಕೆತ್ತನೆಯಲ್ಲಿ ನ್ಯೂನತೆ ಕಂಡಿಡಿದವರೆ ಈ ಅಮರಶಿಲ್ಪಿ ಅವರ ಮಗ ಆದಂಥ ಡಂಕಣಾಚಾರ್ಯರು. ಸೊ ಏನು ಡಂಕಣಾಚಾರ್ಯರು ಅಂದರೆ ಆ ಒಂದು ವಿಗ್ರಹದಲ್ಲಿ ಒಂದು ನ್ಯೂನ್ಯತೆ ಇದೆ ಅಂತ ಹೇಳ್ತಾರೆ. ಸೊ ಆ ನ್ಯೂನತೆ ಇದ್ದಾಗ ಈ ಜಕಣಾಚಾರ್ಯರು ಅಷ್ಟು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ. ನಾನೇ ಮಾಡಿರೋಂತಹ ಒಂದು ಕೆತ್ತನೆಯಲ್ಲಿ ನಾನು ಯಾವುದೇ ಥರದ ದೋಷ ಮಾಡಿಲ್ಲ ಅಂತ ಅವರು ವಾದ ಮಾಡ್ತಾರೆ. ಸೊ ಆ ವಾದಕ್ಕೆ ಎಲ್ಲರೂ ಸಮರ್ಪಿತವಾಗಿ ನೋಡಿದಾಗ, ಸೂಕ್ಷ್ಮವಾಗಿ ಪರಿಗಣಿಸಿದಾಗ ಆ ಒಂದು ವಿಗ್ರಹದಲ್ಲಿ ನ್ಯೂನ್ಯತೆ ಇದೆ ಅಂತ ಕಂಡು ಬರ್ತಾ ಹೋಗುತ್ತೆ. ಸೊ ಆವಾಗ ಆ ಒಂದು ತಪ್ಪಿಗೆ ಅವರು ವಾದ ಮಾಡಿರೋ ಜೊತೆಗೆ ಅವ್ರು ಹೇಳಿದ್ರು, ನನ್ನ ಬಲ್ಗೈನ ನಾನು ಕತ್ತರಿಸ್ಕೊತೀನಿ ಏನಾದರೂ ನ್ಯೂನ್ಯತೆ ಇದ್ದರೆ ಅಂತ ಹೇಳಿರ್ತಾರೆ. ಸೊ ಆ ಒಂದು ನ್ಯೂನ್ಯತೆ ಕಂಡು ಬಂದಾಗ ಅವರ ಕೈನ ಕಟ್ ಮಾಡ್ಕೋತಾರೆ. ಈ ಥರ ಒಂದು ಘಟನೆ ಆದಮೇಲೆ ಅವರು ತಮ್ಮ ಊರಿಗೆ ಬರ್ತಾರೆ. ಸೊ ಅಂದರೆ ಇವಾಗಿರುವಂತಹ ಕೈದಳಕ್ಕೆ ಬರ್ತಾರೆ. ಸೊ ಈ ಕೈದಳದಲ್ಲಿ ಬಂದಾಗ ಇಲ್ಲಿನ ಒಂದು ಚೆನ್ನಕೇಶವ ಸ್ವಾಮಿಯ ಕೆತ್ತನೆಗೆ ಅವರು ಮುಖ್ಯ ಒಂದು ಶಿಲ್ಪಿಯಾಗಿ ಕಾಣಿಸ್ಕೊತಾ ಹೋಗ್ತಾರೆ. ಅವರ ಸಹಾಯಕರ ಜೊತೆ ಕೆತ್ತನೆ ಮಾಡ್ತಾ ಹೋಗ್ತಾರೆ. ಇದು ಅವರು ಕೆತ್ತಿದಂತಹ ಕೊನೆಯ ಶಿಲ್ಪಿಯಾಗಿರುತ್ತೆ, ಕೊನೆಯ ಮೂರ್ತಿ ಆಗಿರುತ್ತೆ ಈ ಒಂದು ದೇವಸ್ಥಾನದಲ್ಲಿ ಇರುವಂತಹ ಮೂರ್ತಿ. ಸೊ ಇದಾದಮೇಲೆ ಅವರು ನೆಕ್ಸ್ಟ್ ಯಾವುದೇ ಥರದ ವಿಗ್ರಹನ ಕೆತ್ತನೆ ಮಾಡಿರೋದಿಲ್ಲ. ಇಲ್ಲಿ ಈ ಒಂದು ದೇವರ ಆರಾಧನೆ ಮಾಡುವಾಗ, ಪೂಜೆ ಮಾಡುವಾಗ ಯಾರಿಗೂ ತಿಳಿಯದಂತೆ ನಿಗೂಢವಾಗಿ ಅವರ ಕತ್ತರಿಸ್ಕೊಂಡಿದ್ದ ಕೈ ಅವರಿಗೆ ಬರ್ತಾ ಹೋಗುತ್ತೆ. ಸೊ ಆದ್ದರಿಂದ ಅವಾಗಿನಿಂದ ಈ ಒಂದು ಕ್ಷೇತ್ರನ ಕೈದಳ ಅಂತ ಕರಿತಾ ಹೋಗ್ತಾರೆ. ಸೊ ಈ ಕೈದಳ ನಗರಿ ಅಂತ ಕರಿತಾ ಇರುವಂಥ ಈ ಒಂದು ಜಾಗ ಏನಿದೆ, ಇದನ್ನು ಕ್ರೀಡಾ ನಗರಿ ಅಂತ ಕರಿತಿದ್ರು. ಯಾವಾಗ ಅವರಿಗೆ ನಿಗೂಢವಾಗಿ ದೇವ್ರ ಆರಾಧನೆ ಮಾಡುವಾಗ ಕೈ ಬಂತು, ಸೊ ಅವಾಗ ಇದನ್ನು ಕೈದಳ ಅಂತ ಪ್ರಸಿದ್ಧ ಮಾಡ್ತಾ ಹೋದ್ರು. ದೇವಸ್ಥಾನದ ಒಂದು ವಿಶೇಷ ಏನಂತಂದರೆ, ಇದು ಪ್ರತಿದಿನವೂ ದೇವಸ್ಥಾನ ಇಲ್ಲಿ ತೆಗೆದಿರುತ್ತೆ. ಸೊ ಸಾರ್ವಜನಿಕ ರಜೆ ಇರ್ಬೋದು, ಭಾನುವಾರ ಅಂತ ಇರ್ಬೋದು, ಸೊ ಪ್ರತಿದಿನವೂ ಇಲ್ಲಿ ದೇವರಿಗೆ ಪೂಜೆ ನಡೀತಾನೆ ಇರುತ್ತೆ. ಸೊ ಸುಮಾರು ಬೆಳಗ್ಗೆ 9:15 12:00ವರೆಗೂ ಇಲ್ಲಿ ಪೂಜೆ ನಡೀತಾ ಇರುತ್ತೆ. ಸಂಜೆ 5:30 8 ಗಂಟೆವರೆಗೂ ಇಲ್ಲಿ ಪೂಜೆ ನಡೀತಾ ಇರುತ್ತೆ. ಯಾವುದೇ ಥರದ ರಜೆ ಇಲ್ಲ. ವರ್ಷದ 365 ದಿನಗಳು ಕೂಡ ಈ ದೇವಸ್ಥಾನ ತೆಗ್ದೇ ಇರುತ್ತೆ. ಸೊ ನೀವು ಇಲ್ಲಿ ಯಾವಾಗ ಬೇಕಾದರೂ ಬಂದು ವಿಸಿಟ್ ಮಾಡ್ತಾ ಹೋಗ್ಬೋದು. ಇಲ್ಲಿ ನಾವಿಲ್ಲಿ ಬಂದಾಗ ನಮಗೆ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಆದರೂ ನಿಮಗೆಲ್ಲ ದೇವ್ರನ್ನ ದರ್ಶನ ಆಗಲಿ ಅಂತ ಸ್ವಲ್ಪ ಮಟ್ಟಿಗೆ ವಿಡಿಯೋ ಮಾಡಿದ್ದೀವಿ. ಅದನ್ನು ಕದ್ದಿ ವಿಡಿಯೋ ಮಾಡಿದ್ದೀವಿ. ಆದರೆ ಇಲ್ಲಿ ಯಾವುದೇ ಥರದ ವಿಡಿಯೋ ಫೋಟೋಸ್ಗೆ ಅಲೋ ಇರೋದಿಲ್ಲ. ಸೊ ಇಷ್ಟಕ್ಕೆ ನೀವು ಈಚೆಗಡೆ ಫೋಟೋಶೂಟ್ ಆದರೂ ಮಾಡ್ಕೋಬೋದು, ಏನಾದರೂ ಮಾಡ್ಕೋಬೋದು. ಸೊ ತುಂಬ ಚೆನ್ನಾಗಿದೆ, ತಂಪಿನ ವಾತಾವರಣ, ಯಾವುದೇ ಥರದ ಗಲಾಟೆ ಡಿಸ್ಟರ್ಬೆನ್ಸ್ ಏನೂ ಇರೋದಿಲ್ಲ. ಆದರೆ ಒಳಗೆ ಮಾತ್ರ ನಿಮಗೆ ಫೋಟೋ ತೆಗಿಯೋಕ್ಕೆ, ವಿಡಿಯೋ ತೆಗಿಯೋಕ್ಕೆ ಅವಕಾಶ ಇರೋದಿಲ್ಲ. ಸೊ ಇದು ನಮ್ಮ ಒಂದು ತುಮಕೂರಿನಲ್ಲಿರುವಂತಹ ಸುಪ್ರಸಿದ್ಧವಾದಂಥ ಒಂದು ಕೈದಳ ಕ್ಷೇತ್ರ ಮಾಡಿದ್ದಾರೆ. ಸೊ ಇಲ್ಲಿನ ಪ್ರಸಿದ್ಧ ಅಂತ ಅಂದರೆ ಅದೇ ಏನಿದೆ, ಬೇಲೂರು ಚೆನ್ನಕೇಶವ ಸ್ವಾಮಿ ಹೇಗಿದೆ, ಸೊ ಇಲ್ಲೂ ಕೂಡ ದೇವರು ಅದೇ ಥರನೇ ಇದೆ. ಅಲ್ಲಿ ಎಷ್ಟು ಪ್ರಸಿದ್ಧಿ ಇದೆಯೋ ಇಲ್ಲೂ ಅಷ್ಟೇ ಪ್ರಸಿದ್ಧಿ ಇದೆ. ಆದರೆ ಏನಪ್ಪ ಒಂದು ಚಿಕ್ಕದಾಗಿ ಏನು ತೊಂದರೆ ಅಂತ ಅಂದರೆ, ಇಲ್ಲಿ ಸುತ್ತಮುತ್ತಲೂ ಇದು ಅಷ್ಟು ಪ್ರಸಿದ್ಧ ಆಗಿರೋಂಥ ದೇವಸ್ಥಾನ ಆದರೂ ಕೂಡ ಜನ ಸ್ವಲ್ಪ ಕಡಿಮೆ ಬರ್ತಾರೆ. ಇತ್ತೀಚೆಗೆ ಸ್ವಲ್ಪ ಬರೋದು ಜಾಸ್ತಿ ಮಾಡಿದರೆ, ಮತ್ತು ದೇವಸ್ಥಾನದ ಅಕ್ಕಪಕ್ಕ ನೋಡ್ತಿರ್ಬೋದು, ನಿಮಗೆ ತೋರಿಸ್ತೀನಿ ವಿಡಿಯೋನ. ದೇವಸ್ಥಾನದ ಅಕ್ಕಪಕ್ಕ ಎಲ್ಲ ಕ್ಲೀನಾಗಿ ಇಟ್ಕೊಂಡಿಲ್ಲ, ಜನರು ಕ್ಲೀನಾಗಿ ಇಟ್ಕೊಂಡಿಲ್ಲ. ಅದರಲ್ಲೂ ಇಲ್ಲಿ ಪ್ರತಿದಿನ ಪೂಜೆ ನಡೀತಾನೆ ಇರುತ್ತೆ ದೇವರಿಗೆ. ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಪ್ಲೇಸಸ್ ಇದೆ. ತುಂಬ ಚೆನ್ನಾಗಿದೆ. ಇಲ್ಲಿರೋಂಥ ಕಲ್ಲಿರ್ಬೋದು, ಎಲ್ಲ ಕೆತ್ತನೆ ಮಾಡಿರೋಂತಹ ಕಲ್ಲು ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಮತ್ತು ಇಲ್ಲಿನ ಇನ್ನೊಂದು ವಿಶೇಷತೆ ಏನು ಅಂತ ಅಂದರೆ, ದೇವರ ಆಪೋಸಿಟ್ಗೆ ಒಂದು ದೇವಸ್ಥಾನ ಇದೆ ಚಿಕ್ಕದಾಗಿ. ಅಲ್ಲಿರುವಂಥ ದೇವರಿಗೆ ಎದುರುಗಡೆ ಒಳಗೆ ಗರ್ಭಗುಡಿಯಲ್ಲಿರೋಂತಹ ದೇವರನ್ನ ದೀಪ ಹಚ್ಚಿದ್ರೆ ನಿಮಗೆ ಕಾಣುತ್ತೆ ಅಂತ ಇಲ್ಲೊಂದು ಇತಿಹಾಸ ಇದೆ. ಸೊ ಅಲ್ಲಿ ನೋಡ್ತಿರ್ಬೋದು ನೀವು, ಅಲ್ಲಿ ಹೋಲ್ ಥರ ಇದೆ ನೋಡಿ. ಹೋಲಿಂದ ಈ ಕಡೆ ಇಲ್ಲಿನ ದೇವರಿಗೆ ಆ ಕಡೆ ದೀಪ ಕಾಣುತ್ತೆ. ಅಲ್ಲಿ ಏನು ದೇವರಿದೆ
ಆ ದೇವರಿನ ದೀಪ ಕಾಣುತ್ತೆ ಅಂತ ಒಂದು ಇತಿಹಾಸ ಇದೆ. ಅದಕ್ಕೋಸ್ಕರನೇ ಅದಷ್ಟು ಮಾತ್ರ ನೋಡಿ ಯಾವ ಥರ ಅಲ್ಲಿ ಹೋಲ್ ಬಿಟ್ಟಿದ್ದಾರೆ. ಸೊ ಅದರಿಂದ ನೇರವಾಗಿ ಅದು ದೇವರಿಗೆ ಕಾಣುತ್ತೆ ಅಂತ ಒಂದು ಇತಿಹಾಸ ಇದೆ. ಈ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಒಬ್ಬರು ಬೇರೆ ಡಿಸ್ಟಿಕ್ ಅವರು ಬಂದಿದ್ರು. ಸೊ ಬನ್ನಿ ಅವರು ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಈ ದೇವಸ್ಥಾನ ನೋಡಬೇಕು ಅಂತಾನೆ ಬಂದಿದ್ದ, ಹಿಸ್ಟಾರಿಕಲ್ ಪ್ಲೇಸ್ ಅಂತ ಯಾವ್ದಾವ್ದಿದೆ ಅಂತ ಇಬ್ಬರೆಲ್ಲ ಬಂದಿದ್ದು. ಸೊ ಹೇಗೆ ಅನ್ನಿಸ್ತು ನಮ್ಮ ದೇವಸ್ಥಾನ, ನಮ್ಮ ಊರಿನ ದೇವಸ್ಥಾನ? ಅದಕ್ಕೆ ಸ್ವಲ್ಪ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು. ಮೂಲ ಇದೇ ರೀತಿ ಇಲ್ಲ ಅದು ಕಡಿಮೆ ಇತ್ತು. ಇವಾಗ ಸ್ವಲ್ಪನೇ ಡೆವಲಪ್ ಮಾಡ್ತಾ ಇದ್ದಾರೆ, ಡೆವಲಪ್ ಮಾಡ್ಬೇಕು. ಬಟ್ ಆ ಕಡೆ ಈ ಕಡೆ ಎಲ್ಲ ಮೂಲ ಮೂರ್ತಿ ಜಗನ್ನಾಚಾರ್ಯ ಅವರು ಕೆತ್ತಿದ್ದ ಕೊನೆ ಶಿಲ್ಪಿ ಇದು. ಅಲ್ಲಿ ಬೇಲೂರಲ್ಲಿ ಕೆತ್ತಾದ್ಮೇಲೆ ಅವ್ರಿಗೆ ಸ್ವಲ್ಪ ಒಂದು ಇನ್ಸಿಡೆಂಟ್ ಆಗಿದ್ದಲ್ಲ, ಅವ್ರದ್ದು ಕೈ ಕಟ್ ಮಾಡ್ಕೊಂಡು ಸೊ ಅಲ್ಲಿ ಬಂದು ಅದಾದ್ಮೇಲೆ ಇದನ್ನ ಕೆತ್ತನೆ ಮಾಡಿ ದೇವರ ಒಂದು ಭಜನೆಯಲ್ಲಿ ಇದ್ದಾಗ ಅವ್ರಿಗೆ ಕೈ ಬಂತು ಅಂತ ಅದಕ್ಕೋಸ್ಕರ ಇದು ಕೈದಳ ಅಂತ ಒಂದು ಹೆಸರು ಬಂತು. ಅದೇ ಅದನ್ನೆಲ್ಲ ನೋಡ್ಕೊಂಡೆ ನಾವು ಬಂದಿದ್ದೀವಿ. ಯಡಿಯೂರಪ್ಪನ ಸಿಗ್ನಲ್ ಮಾಡ್ತಾ ಮೊಮ್ಮಗನ ನೋಡ ಅಜ್ಜಿ ಜೊತೆ ಟ್ರಿಪ್ ಕೊಡಕ್ ಬಂದಿದ್ಯಾ, ಅಜ್ಜಿ ತಾತ ಜೊತೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಇದು ನೀವು ನೋಡ್ತಾ ಇರ್ಬೋದು ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿ ಇರೋಂತಹ. ಸೊ ಎಷ್ಟೆಲ್ಲ ಪ್ರವಾಸಿ ಸ್ಥಳ ಇದೆ ಅಂತ, ಹುಲಿಯೂರು ದುರ್ಗ ಬೆಟ್ಟ ಇರ್ಬೋದು, ಸೊ ಹಾಗೆಯೇ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ, ಹಾಗೆಯೇ ಚನ್ನಬಸವೇಶ್ವರ ದೇವಸ್ಥಾನ, ಹಾಗೆ ಆಗಲೇ ಹೇಳಿದ್ನೆಲ್ಲ ಇದೇ ಆ ಸ್ಮಾರಕ ಭವನ. ಇದ್ರ ಆಪೋಸಿಟಲ್ಲೇ ಇರೋದು, ದೇವಸ್ಥಾನದ ಆಪೋಸಿಟಲ್ಲೇ. ಹಾಯ್ ನೋಡಿ, ದೇವಸ್ಥಾನ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಯಾವುದೋ ವೆಹಿಕಲ್ ಇಲ್ಲ, ಓನ್ ವೆಹಿಕಲ್ ಅಲ್ಲ, ಓನ್ ಕಾಲು. ವೆಹಿಕಲ್ ಇಲ್ಲ, ಅದಕ್ಕೋಸ್ಕರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬಿಸಿಲಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಇದೆ. ನಾನು ಒಬ್ಬಳು ಛತ್ರಿ ಇಟ್ಕೊಂಡಿದ್ದೀನಿ. ನಾವೆಲ್ಲ ಪಾಪ ಬಿಸಿಲಲ್ಲಿ ಹೋಗ್ತಾರೆ. ಅವ್ರಿಗೆ ಬೇಡವಂತೆ ಫ್ರೆಂಡ್ಸ್ ಛತ್ರಿ, ಅದಕ್ಕೆ ನಾನೇ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೂ ಎಷ್ಟು ಬಂತು ಆಟೋ. ಆಟೋಗೆ ವೇಟ್ ಮಾಡುವಾಗ ಹೆಂಗೋ ನಮ್ಮ ಅದೃಷ್ಟಕ್ಕೆ ಬಸ್ಸು ಬಂತು. ಸೊ ಬಸ್ ಹತ್ಕೊಂಡು ಹೊರಟು ಕಾಲ್ ಟ್ಯಾಕ್ಸಲ್ಲಿ ಇಳಿದ್ಬಿಟ್ಟು ಸೊ ಅಲ್ಲಿ ನಾವು ಊಟಕ್ಕೆ ಅಂತ ಹೋಟೆಲಿಗೆ ಹೋದ್ವಿ. ನೋಡಿ ನಮ್ಮನ್ನು ಕುಂಡಿಸ್ಕೊಂಡು ಇವ್ರಿಬ್ರು ಹೆಂಗ್ ಅವ್ರೆ. ನೋಡಿ ನಾವೆಷ್ಟು ಜನ ಕೂತಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಮರಿದೆ ಕ್ಲಿಕ್ ಮಾಡಿ.